ಕಾಶ್ಮೀರ ದಾಳಿಯ ಬೆನ್ನಲ್ಲೇ ಸರ್ವಪಕ್ಷ ಸಭೆ ನಡೆಸೋದಕ್ಕೆ ನಿರ್ಧರಿಸಿದ್ದಾರೆ. ವಿಪಕ್ಷಗಳನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ. ಸರ್ವಪಕ್ಷ ಸಭೆ ನಡೆಸಿ ಸಲಹೆ ಸೂಚನೆಗಳನ್ನ ಮೋದಿ ಸರ್ಕಾರ ಪಡೆಯೋದಕ್ಕೆ ನಿರ್ಧಾರ ಮಾಡಿದೆ. ಬಟ್ ಇಲ್ಲಿ ಒಂದು ಸಮುದಾಯಗಳನ್ನ ಟಾರ್ಗೆಟ್ ಮಾಡಿ ಮಾತಾಡುವಂಥದ್ದು, ಇದರಿಂದ ವಾಟ್ ಇಸ್ ದಟ್ ವಿ ಆರ್ ಗೋಯಿಂಗ್ ಟು ಗೆಟ್? ಆರ್ ವಿ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್? ಈಗ ನಾವಿಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಿರೋದೇನು? ವಿ ಶುಡ್ ಬಿ ಆಲ್ ಅವೇರ್ ಏನಾಗ್ತಾ ಇದೆ, ಏನಾಗ್ತಾ ಇಲ್ಲ. ಆ್ಯಂಡ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸು ನನ್ನ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದ್ರೆ, ಈಗ ಡೇಟಾ ಕೊಟ್ಟಿದ ತಕ್ಷಣ ಸುಮ್ಮನೆ ಆದರು. 1931 ಡೇಟಾ ಇದೆ, ಅಲ್ಲಿ ಕೂತ್ಕೊಂಡು ನಾವು ಸರ್ಚ್ ಮಾಡಿ ತೆಗೆದು ನೋಡಬೇಕು ಏನು ಡೇಟಾ ಏನು ಹೇಳ್ತದೆ. ರೈಟ್, ಒಂದೇ ಒಂದು ನಿಮಿಷ ಅಪ್ಡೇಟ್ ಬರ್ತಾ ಇದೆ. ಪಹಲ್ಗಾಮ್ಗೆ ಅಮಿತ್ ಶಾ ಬಂದಿದ್ದಾರೆ. ಪಹಲ್ಗಾಮ್ನ ದಾಳಿ ನಡೆದ ಪ್ರದೇಶಕ್ಕೆ ಅಮಿತ್ ಶಾ ಈಗ ಬಂದಿದ್ದಾರೆ. ಹೆಲಿಕಾಪ್ಟರ್ ಮೂಲಕ ಈಗಷ್ಟೇ ಲ್ಯಾಂಡ್ ಆಗಿದ್ದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ರಿ. ಶ್ರೀನಗರದಿಂದ ಪಹಲ್ಗಾಮ್ನ ಬೇತಾಬ್ ವ್ಯಾಲಿಗೆ ಬಂದಿಳಿದಿದ್ದಾರೆ ಅಮಿತ್ ಶಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.